ವಿದ್ಯುತ್ ಕಂಬ ದುರಸ್ತಿ ಮಾಡದ ಬೆಸ್ಕಾಂ ಅಧಿಕಾರಿಗಳು. ಜನತೆಯಲ್ಲಿ ಹೆಚ್ಚಿದ ಆತಂಕ. ತುಮಕೂರು ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಹೆಚ್ಚಾಗಿ ಬರುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರತಿದಿನ ಸುರಿಯುವ ಮಳೆಯಿಂದಾಗಿ ಜನ ಪ್ರತಿನಿತ್ಯ ಓಡಾಡುವ ರಸ್ತೆಗಳ ಮೇಲೆ ಮರಗಳು ಬೀಳುವುದು, ವಿದ್ಯುತ್ ಕಂಬಗಳು ಬೀಳುವುದು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಲೇ ಇವೆ. ಇಂತಹದೇ ಒಂದು ಅನಾಹುತ ಸಂಭವಿಸುವ ಹಂತದಲ್ಲಿ ವಿದ್ಯುತ್ ಕಂಬಗಳು ಶಿಥಿಲಗೊಂಡು ಬಾಗಿ ನಿಂತಿವೆ. ಯಾವ ಕ್ಷಣದಲ್ಲಾದರೂ ಕೂಡ ಕೆಳಗೆ ಬೀಳುವಂತಹ ಸ್ಥಿತಿಗೆ ತಲುಪಿದ್ದು ಜನರು ಆತಂಕದಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಆತಂಕದಿಂದ ಓಡಾಡುತ್ತಿರುವ ದೃಶ್ಯ ಕಂಡು ಬಂದಿರುವುದು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಬುಕ್ಕಾಪಟ್ಟಣಪುರ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದಲ್ಲಿ ಹಾದು ಹೋಗಿರುವ 33 ಕೆವಿಎ ವಿದ್ಯುತ್ ಕಂಬಗಳು ಮಳೆಯಿಂದಾಗಿ ಹಾಗೂ ಗಾಳಿಯ ಒತ್ತಡದಿಂದಾಗಿ ಶಿಥಿಲಗೊಂಡು ಬೆಂಡಾಗಿ ಬೀಳುವ ಹಂತ ತಲುಪಿದ್ದರೂ ಕೂಡ ಸಹ ಎಚ್ಚೆತ್ತುಕೊಳ್ಳಬೇಕಾದ ಬೆಸ್ಕಾಂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದು ಜನರು ಪ್ರತಿನಿತ್ಯ ಕಂಬಗಳನ್ನು ನೋಡುತ್ತಾ ಆತಂಕದಿಂದಲೇ ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡರೂ ಸಹ ಕ್ಯಾರೆ ಎನ್ನದ ಅಧಿಕಾರಿಗಳು ಅನಾಹುತ ಸಂಭವಿಸಿದ ನಂತರ ಸಾಂತ್ವನ ಹೇಳುವ ಬದಲು ಆದಷ್ಟು ಶೀಘ್ರವಾಗಿ ಇತ್ತ ಗಮನವನ್ನು ಹರಿಸಿ ಬೀಳುವ ಹಂತದಲ್ಲಿರುವ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿ ಜನರ ಆತಂಕವನ್ನ ದೂರ ಮಾಡಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ ಅನ್ನು ಸಂಪರ್ಕಿಸಿ. 9535414241 ಗೆ ಸಂಪರ್ಕಿಸಿ. 9535414241 ಗೆ ಸಂಪರ್ಕಿಸಿ.